ಕಳೆದ ವರ್ಷ ತಾನೇ ಜೋಡಿಯಾಗಿ ಈಗ ಎರಡನೇ ಚಳಿಗಾನ ಕಾಣ್ತಿರೋ ತರುಣ ದಂಪತಿಗಳು ಆಮೇಲೆ ಮಾತಾಡ್ತೀನಿ ಅಂದ. ಇವಾಗ ಹಿಡ್ಕತ್ತಾನೆ ವಿಜಿ ಬಂದು. ಇಲ್ಲ, ನೀವು ನಮಗೆ ಕೇಳ್ತಾ ಇರೋದು ಒಂದು ಕಡೆ, ನನ್ನ ಒಡನಾಟ ನಿಮ್ಮ ಜೊತೆ ಜಾಸ್ತಿ ಇದೆ, ಎಲ್ಲ ಸಾಂಗ್ಗಳು ಬರ್ಸಿದೀವಿ ಅವಾಗಿಂದನು. ಏನೋ ಸಿಚುವೇಶನ್ ತರೋಣ ಗುರುಗಳೇ, ಹಿಂಗೆ ಎಣ್ಣೆ ಮೇಲೆ ಸಾಂಗು, ಸಂಜೆ 7 ಗಂಟೆ ಮೇಲೆ ಬಾ ಅಂತ ಹೇಳ್ತೀರಾ. ಅದೇ ಥರ ಒಂದು ವಾತಾವರಣದಲ್ಲಿ ನಮಗೆ ಖಾಲಿ ಕ್ವಾರ್ಟರ್ ಬಾಟ್ಲ್ ಆಗಿರ್ಬೋದು, ಅಥವಾ ಅಲ್ಲಾಡ್ಸು ಎಲ್ಲ ಆ ಥರದೇ. ಮಧ್ಯಾಹ್ನ ಆದ್ರೂ ಅದೇ ಥರ ವಾತಾವರಣ ಇಟ್ಟಿದ್ರಿ. ಯಾವುದು ನಾವು ಕಣ್ಣು ಹೊಡೆಯೋಕ್ಕೆ ಬರೀಬೇಕಾದ್ರೆ ಹುಬ್ಳಿ ಭಾಷೆ ಕೇಳ್ಕೊಂಡು ನೀನು ಹುಬ್ಳಿ ಭಾಷೆ ಮಾತಾಡೋ ಅಂತ ಹೇಳಿ ಒಂದು ಇನ್ಸ್ಪಿರೇಷನ್ ತೊಗೊಂಡು ಬರೀತಿದ್ರಿ. ಈ ಸಾಂಗ್ ಇನ್ಸ್ಪಿರೇಷನ್ ನೀವೇನು ಹೇಳಿ ಸರ್ ಫಸ್ಟು? ನಮ್ದು ಬಿಡಿ. ಈ ಸಾಂಗ್ ಬರಿಬೇಕಾದ್ರೆ ಜಡೇಶ್ ಏನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನೀವ್ ಇನ್ಸ್ಪಿರೇಷನ್ ಹೆಂಗ್ ತಗೊಂಡ್ರಿ? ಇದು ಜಡೇಶನ್ ಕಳ್ಸಿದ ಮೇಲೆ ಬರ್ದಿರೋ ಸಾಂಗ್ ಅಂತ ನನಗೆ ಗೊತ್ತಿದ್ದು. ಇದು ನಮ್ಮನ್ನೆಲ್ಲ ಟೇಬಲ್ ಮೇಲೆ ಕೂರ್ಸ್ಕೊಂಡು ಬರೀತೀರಾ ನೀವು? ಭಟ್ರು ಬರೆಯೋದು ಹಿಂಗೆ. ಇದ್ಯಾಕೆ ಇದು ತೋರಿಸ್ಬೇಡ, ಇದು ಸೆನ್ಸರ್ ಪ್ರಾಬ್ಲಮ್. ಅದೇ ಬರೀ ಭಟ್ರು ಹಿಂಗೆ, ಇದು ಜಡೇಶ್ ಬೆಳಗ್ಗೆ ಬರ್ಕೊಡ್ತೀನಿ ಹೋಗು ಅಂತ ಕಳ್ಸಿರೋ ಸಾಂಗ್ ಹೇಳಿ. ಇಲ್ಲ, ನಾವು ತುಂಬಾ ಉನ್ನತ ಮಟ್ಟದ ಚರ್ಚೆ ಮಾಡಿದ್ವಿ ನಾನು ಮತ್ತೆ ವಿಜಿ. ಒಂದು ಸಾಮಾಜಿಕ ಉತ್ಕ್ರಾಂತಿ ಆಗ್ಬೇಕಂತದೊಂದು ಮಟೀರಿಯಲ್ ಹೇಳೋ ವಿಜಿ ಅಂದಾಗ, ಸರ್ ನಮ್ಮವು ನಿಮ್ಮವೇ ತೆಗೆದ್ರೆ 5 ನಿಮಿಷಕ್ಕೆ ಬಂದ್ಬಿಡ್ತದೆ ಅಂದ. ಯಾವುದೋ ಒಂದು ಬಿಡು ಅಂದೆ. ವಿಜಿ ಮತ್ತೆ ನಾನು ಇಬ್ಬರೇ ವೈಯಕ್ತಿಕವಾಗಿ ಮಾತಾಡೋದನ್ನ ಯಾರನ್ನ ಕೇಳ್ಬಿಟ್ರೆ ಕಿವಿ ಕಿತ್ತೋಗ್ಬಿಡ್ತವೆ ಸರ್. ಅದು ಎಂದೆಂದೂ ಮುಗಿಯದ ಒಂದು ಅಗಾಧವಾದ ಸ್ನೇಹ. ಆಮೇಲೆ ನಾನು ಹೇಳಿದಾಗ ಆಗ್ಲೇನೆ, ನಾನ್ ಲೋಫರ್ ಅಂದ್ರೆ ನಮ್ಮ ಅಪ್ಪ ಅವನು ಅಲ್ಲಿ ಕೂತ್ಕೊಂಡು ಒಳ್ಳೇದಾಗ್ಲಿ ಮಗನೇ ಅಂತ. ಅಂದ್ರೆ ಆ ವಿಜಿ ಸಹವಾಸದಲ್ಲಿ, ಅಥವಾ ನನ್ನ ವಿಜಿ, ದುನಿಯಾ ಸೂರಿ, ಗಣಪ, ಇವು ಎಲ್ಲರೂ ಒಟ್ಟೊಟ್ಟಿಗೆ ಏನಿಲ್ಲದ ಕಾಲದಿಂದ ಏನೇನೆಲ್ಲ ನೋಡ್ಕೊಂಡ್ ಬಂದು ನಮಗೆ ಯಶಸ್ಸು, ಸೋಲು, ಮದುವೆ, ಮಕ್ಕಳು ಎಲ್ಲವನ್ನು ನೋಡಿರೋ ಒಂದು ಪ್ಯಾಟರ್ನ್ ಇದೆಯಲ್ಲ, ಅದು ಜಡೇಶನ್ ಸಿಂಕ್ ಆಗಿಲ್ಲ ಬಿಗಿನಿಂಗ್ ಅಲ್ಲಿ. ಈಗ ನನ್ನ ಮಕ್ಳು ಏನ್ ಮಾಡ್ತಾರೆ, ಒಂದ್ ಮಗು ಇದೆ ಅಂತ ಹೇಳ್ದ ಕಣ ಅವನು. ನನಗೆ ಇಷ್ಟು ದೊಡ್ಡ ಮಗು ಇದೆ ಅಂತ ಗೊತ್ತಿರ್ಲಿಲ್ಲ ಅದು ರೇವಿಜಿಗೆ. ನಿನ್ ಪುತ್ರಿನೇ ಅಲ್ವಾ ಮಾಡಿರೋದು? ತಡಿ ಇದೆ ಮಟೀರಿಯಲ್ ಅಂತ ತೆಗೆದ. ಈಗ ನಮ್ಮ ಬದುಕಿಂದ ಏನಾರ ತೆಗೆದ್ರೆ ತರೋಣ, ಅವನ್ನ ಕೇಳಕ್ಕಾಗಲ್ಲ ನೀನು. ಆ ತರ ನಿನ್ನ ಮಗಳಿಗೆ ಒಂದು ಧನ್ಯವಾದ ಕಣ. ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾಳೆ. ಆಕೆಗೆ ಇಂಡಸ್ಟ್ರಿಗೆ ಸ್ವಾಗತ. ಯಾಕಂದ್ರೆ ಅಲ್ಲಿ ಕ್ಲೀನಾಗಿ ನಮಗೆ ಒಂದು ಚಾರ್ಟೇ ಸಿಕ್ಬಿಡ್ತು. ಪ್ರತಿಯೊಬ್ಬ ದಂಪತಿಗಳ ಬದುಕಲ್ಲಿ ನಡೆಯುವಂಥ ಒಂದು ತುಂಬಾ ಅನ್ಅವಾಯ್ಡಬಲ್ ಸಿಚುವೇಶನ್ಸ್ ಅನ್ನ ಸಾಂಗ್ ಮಾಡಿದಾಗ ಎಲ್ರಿಗೂ ದೊಡ್ಡ ಲೆವೆಲ್ಲಿಗೆ ಲೇಟ್ ಆಗುತ್ತೆ. ಆಮೇಲೆ ಜಡೇಶ ತುಂಬಾ ಎದೆ ತಟ್ಕೊಂಡು ಹೇಳ್ತಾನೆ, ಈ ಚಿತ್ರನ ಫ್ಯಾಮಿಲಿಗಳು ಮುಗಿಬಿದ್ದು ನೋಡ್ತವೆ ಅನ್ನೋ ಒಂದು ಹೆಮ್ಮೆ, ಒಂದು ಪ್ರೀತಿ ಇದೆ ಅವನಿಗೆ ಸಿನಿಮಾದಲ್ಲಿ. ಆಮೇಲೆ ಫ್ಯಾಮಿಲಿ ಕ್ರೌಡನ್ನ ನಾವು ಎಳಿಬೇಕು ಅಂದ್ರೆ ಅದಕ್ಕೆ ಸರಿಯಾದಂಥದ್ದೊಂದು ತುಂಬಾ ಕ್ಯೂಟ್ ಆದ್ದು, ತುಂಬಾ ಡಿಗ್ನಿಫೈಡ್ ಆದ ಏನೋ ಒಂದು ತೋಣಿಸ್ಬೇಕು. ಇಲ್ಲಾಂದ್ರೆ ಮನೆ ಹತ್ರ ಬಂದ್ಬಿಡ್ತಾನೆ ಅವ್ನು, ಸರಿ ಇಲ್ಲ ಅವ್ನು ಜಡೇಶ. ಅದನ್ನೆಲ್ಲ ಯೋಚನೆ ಮಾಡಿ ವಿಜಿಯ ಹೊಸ ಮನೆ ಅಟ್ಟದಲ್ಲಿ ತಯಾರಾದದ್ದು ಇದು. ಇವೆಲ್ಲ ಇತ್ತು. ಮತ್ತೆ ನಾನು ವಿಜಯ್ ಸೇರಿದಾಗ ಇನ್ನೇನೇನು ಇರ್ತವೆ ಅನ್ನೋದು ನಿಂಗೆ ಗೊತ್ತೇ ಇಲ್ಲ. ಒಂದು ದಿವಸ ಕೆಡ್ಕೊಳ್ಳೋಣ ವಿಜಯವನ್ನ. ಹೋಗ್ಲಿ ಬಿಡಿ, ಮೇನ್ ಮ್ಯಾಟರ್ ಬಿಟ್ಟು ಮಿಕ್ಕಿದೆಲ್ಲ ಹೇಳಿದ್ರಿ.